ಗಿರ್ಜಾ ಅವರೇ, ಅಮ್ಮ ಇವತ್ತೇನು ಕೇಳ್ಬೋದು ಸಂಧ್ಯಾ ಆಂಟಿ? ಹಬ್ಬದ ದಿನ ಅದು ಶುಕ್ರವಾರ ಸಂಜೆ ಯಾರ ಮನೇಲಿ ಏನು ಕೊಡಲ್ಲ ಅಕ್ಕ, ಏನು ಇಲ್ಲ ಅಂತ ಹೇಳಿ ಕಳ್ಸು. ಗೌರಿ, ಹಾಗೆಲ್ಲ ಹೇಳಕ್ಕಾಗತ್ತೇನೆ? ಅಕ್ಕಪಕ್ಕದವ್ರು ಏನಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳಕ್ ನನಗೆ ಮನ್ಸು ಬರಲ್ಲ. ಸುಮ್ಮನೆ ಇರು. ಗಿರ್ಜಾ ಅವರೇ, ಸೋಷಿಯಲ್ ಸಂಧ್ಯಾ ಅವರೇ, ಏನು ಇವತ್ತು ಲೋಟ ತಂದೆ ಇಲ್ಲ? ಏನ್ರಿ ಗಿರ್ಜಾ ಅವರೇ, ನೀವು ಯಾವಾಗ್ಲೂ ಏನಾದ್ರೂ ಕೇಳಕ್ ಬಂದಂಗೆ ಮಾತಾಡ್ತಿದ್ದೀರಲ್ಲ. ನಮ್ಮನೇಲೂ ಲಕ್ಷ್ಮಿ ಕೂರ್ಸಿದೀವಿ ಗೊತ್ತಾ, ಅದಕ್ಕೆ ರೀ ನಾನು ಅರ್ಶಿನ ಕುಂಕುಮ ಕರೆಯೋಣ ಅಂತ ಬಂದೆ. ಸಾರಿ ಸಂಧ್ಯಾ ಅವರೇ, ತಪ್ಪು ತಿಳ್ಕೊಂಡು ಏನೇನೋ ಹೇಳ್ಬಿಟ್ಟೆ. ಪರವಾಗಿಲ್ಲ ಬಿಡ್ರಿ. ಅಲಂಕಾರ ಏನ್ರಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ? ಹೈ, ಹೊಸ ನೆಕ್ಲೆಸ್ಸು ಏನ್ರಿ ನೀವು? ನನ್ಗೆ ಹೇಳಲೇ ಇಲ್ಲ. ಅಯ್ಯೋ, ಇದು ಹೊಸದಲ್ಲ. ಬಾವನ್ ಫ್ರೆಂಡ್ ಒಬ್ರು ಹಬ್ಬಕ್ಕೆ ಹಾಕಿರೋ, ಆಮೇಲೆ ಇಸ್ಕೋತೀನಿ ಅಂತ ತುಂಬಾ ಒತ್ತಾಯ ಮಾಡಿ ಕೊಟ್ಟು ಹೋದ್ರು. ಅಕ್ಕ ನಾನು ಕೊಟ್ರೆ ಇಸ್ಕೊಳಲ್ಲ, ಅವ್ರಿಗೆ ಕೊಟ್ರೆ ಮಾತ್ರ ಇಸ್ಕೊಳ್ಳೋದು. ಈ ವಿಷಯದಿಂದ ನಂಗೆ ತುಂಬಾ ಬೇಜಾರಾಗಿದೆ. ಅಯ್ಯೋ ಗೌರಿ, ಹಾಗೆಲ್ಲ ಏನೂ ಇಲ್ಲ ಕಣೆ. ಅವ್ರು ಅಷ್ಟೊಂದು ಬಲವಂತ ಮಾಡಿದ್ರಲ್ಲ ಅಂತ ತಗೊಂಡೆ ಅಷ್ಟೆ. ನಿನ್ನ ಹತ್ರ ಕೇಳೋದಕ್ಕೆ ನನಗೇನೇ ಮುಜುಗರ. ಸುಮ್ಮನೆ ತಮಾಷೆಗೆ ಹೇಳ್ದೆ ಅಕ್ಕ. ಓಹೋ, ಇದು ಕಂಡೋರ್ ನೆಕ್ಲೆಸಾ? ಏನು ಮಾಡಿದ್ರೆ ಶಿವು ಒದ್ದಾಡ್ತಾರೋ ಅಂದ್ಕೊಂಡಿದ್ದೆ. ಸಿಕ್ತು. ನೆಕ್ಲೆಸ್ ಎತ್ತಿಟ್ಕೊಂಡು ಆಟ ಆಡಿಸ್ತೀನಿ. ಗಿರಿ, ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ದನಿ. ಸರಿ ಗಿರ್ಜವ್ರೆ, ನಂಗೆ ಲೇಟಾಗಿ ಹೋಗುತ್ತೆ, ನಾನು ಹೊರಡ್ತೀನಿ. ಬೇಗ ಬನ್ನಿ ಅರ್ಶಿನ ಕುಂಕುಮಕ್ಕೆ. ಸರಿ ಆಯ್ತು, ಬರ್ತೀನಿ. ಏಳೆಂಬಡಿ ತಿನ್ಲಾರ್ದ 7 ತಾಸಾತು. ಬಾಯೆಲ್ಲ ಕಟ ಕಟ ಅನ್ನಕತ್ ಬಿಟ್ಟೈತಿ. ನಮ್ಮಪ್ಪ ಬೇರೆ ಮದುವೆ ಆಗೈತೋ ಮಂಗ್ಯಾನಂತವನ ತಿನ್ಬೇಡ ಅಂತ ಸಾಯ್ತಾನ. ಈ ಹೊಲಸ್ ಚಟ ಅನ್ನೋದು ಚಟ ಹತ್ತೋ ಮಟ ಬಿಡುದಿಲ್ರಿ, ಕರ್ಮ ಆಚೆ. ಏನ್ ಮಾಡೋದು ಮರ? ಎಂತ ಮರ್ರೆ? ಓ ಕಾಶಿಯವರ, ಬರ್ರಿ. ಅಲ್ಲ, ಒಬ್ಬರೇ ಕೂಕೊಂಡು ಎಂತ ಚಿಂತೆ ಮಾಡ್ತಿದ್ರಿ ಮರ್ರೆ? ನಿಮ್ಮಂತ ಶ್ರೀಮಂತರಿಗೂ ಚಿಂತೆ ಎಂಬುದಿರುತ್ತಾ? ಈ ಚಿಂತೆ ಅನ್ನೋದು ಶ್ರೀಮಂತ ಬಡವನು ನೋಡಿ ಬರಂಗಿಲ್ಲ ತಮ್ಮ. ಹಸ್ತೋರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಈ ಶ್ರೀಮಂತಿಗೆ ತಗೊಂಡು ಮಾಡೋದು ಏನೈತೆ ಹೇಳಿ ನೋಡೋಣ. ನಿಮ್ಮ ಕಷ್ಟ ಎಂತಂದೇಳಿ ನನಗೆ ಅರ್ಥ ಆಯ್ತು. ಹೊಟ್ಟಿ ಹಸು ಅಲ್ದ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ. ಪೂಜೆಗೆಲ್ಲ ರೆಡಿ ಆತಿತ್ತು. ಪೂಜೆ ಮುಗ್ದ್ರ ಕೂಡಲೇ ಪ್ರಸಾದ ಕೊಡ್ತಾರ. ಯಪ್ಪ, ನನಗೆ ಈ ಪ್ರಸಾದದ ಚಿಂತೆ ಅಲ್ಲೋ ಅಣ್ಣ, ನನ್ನ ವೈಯಕ್ತಿಕ ಪ್ರಸಾದದ ಚಿಂತೆ. ಓ, ವೈಯಕ್ತಿಕ ಪ್ರಸಾದ ಅದು ಎಂತಂದೇಳಿ ಸಮ ಬಿಡಿಸಿ ಹೇಳಿ ಮರ್ರೆ. ಕೇಳಿ ಏನು ಪ್ರಯೋಜನ ಅದ ನಾವು ಮರಯ? ಕಣ್ಣು ಮುಂದಿದ್ರು ಸಿಗವಲ್ತು, ಅಂತ ಪರಿಸ್ಥಿತಿ ಒಳಗೆ ಸಿಕ್ಕು ಒದ್ದಾಡ್ಲಿಕ್ಕತ್ತೀನಿ. ಹಾ, ಕಣ್ಣು ಮುಂದಿದ್ರು ತಗೊಂಬಕಾತಿಲ್ಲ. ಓಹೋ, ಹೊಸ್ತಾಯಿ ಮದುವೆ ಇರಲ್ಲ, ಹೆಂಡತಿ ಹತ್ರದಲ್ಲೇ ಇರ್ಕಂದಳಿ ಆಸೆ ಪಡ್ತಿದ್ರ ಕಾಂತ. ನಿಮ್ಮ ಕಷ್ಟ ಎಂತಂದಳಿ ನನಗೆ ಈಗ ಕರೆಕ್ಟಾಗಿ ಅರ್ಥ ಆಯ್ತು. ನೀವೇನು ಟೆನ್ಷನ್ ಮಾಡಬೇಡಿ, ನಾನು ಇಲ್ಲೇ ಕಳಿಸಿಕೊಡ್ತೆ. ಕಾಶಿ, ಇಲ್ಲೇ ಕಳಿಸ್ಕೊಡ್ತೀಯಾ? ಅದ್ರಲ್ಲೇನು ನೀವೇನು ಕೇಳಬಾರ್ದು ಕೇಳಲಿಲ್ಲ ಮರ್ರೆ, ನಾನು ಕಳಿಸಿಕೊಡ್ತೆ. ಈ ಕಾಶಿ, ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರಿಂದ ತುಂಬಿರ್ಬೇಕು. ಇಲ್ಲ ಅಂತಂದ್ರೆ ಮರ್ಯಾದೆ ಪ್ರಶ್ನೆ. ಅದ್ರ ನಮ್ಮಪ್ಪ ಗೊತ್ತಾಗ್ಬಿಟ್ರತ್ತು ಬೂಟ್ ಪಾರಿಂಗ ನಾವು ಮರಯ. ಅಯ್ಯ, ನೀವು ಒಳ್ಳೆ ಯಾರು ಎಂತಕ್ಕೆ ತಪ್ಪು ತಿಳ್ಕೊಂತಾರ ಮರ್ರೆ? ಹಂಗೆ ಒಂದು ವೇಳೆ ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾಗಿ ಅವ್ರು ನಿಂಗೆ ಬೈದ್ರು ಅಂದೇಳಿ ಇಟ್ಕಣೆ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಎಂತ ಚಲೋ ಹುಡುಗ, ತಡ ಮಾಡಕ್ ಹೋಗ್ಬೇಡ. ತಗೋ ಇದನ್ನ ಚಟ್ಟನ ಕಳಿಸ್ಕೊಡು. ಎಂತ ದುಡ್ಡು ಕೊಡ್ತಿದ್ರ್ಯಾ? ನನ್ನನ್ನು ಎಂತ ಅನ್ಕೊಂಡಿರಿ ನೀವು? ಪೊಲೀಸ್ ಕಾಚಿ ಆಗುದಿಲ್ಲ. ಅಲ್ಲ, ಹೌದು, ನಾನು ದುಡ್ಡು ತಕಂತೆ ನಿಜ, ಆದ್ರೆ ಇಂಥ ಕೆಲ್ಸಕ್ಕೆಲ್ಲ ತಕಂತಿಲ್ಲ. ಇದೊಂಥರ ಸಮಾಜ ಸೇವೆ ಇದ್ದಂಗೆ. ಅದು ನಿಮ್ದು ಮರ್ರೆ, ನಿಮಗೆ ಸೇರ್ಕದ್ದು. ನಿನ್ನಂತ ಸಮಾಜ ಸೇವಕರು ಎಲ್ಲಾರು ಸಿಕ್ಬಿಟ್ರೆ ಎಷ್ಟು ಮಸ್ತ್ ಆಗ್ತದಪ್ಪ. ಅಲ್ಲೋ ಕಾಶಿ, ನೀ ಏನೋ ಭಾಳ ಚಲೋ ಐತಿ ಬಿಡ. ಆದ್ರೆ ಅಂಗಡಿ ಅಮ್ಮ ಚಲೋ ಇರ್ಬೇಕಲ್ಲ, ಪುಗ್ಸೆಟ್ಟಿ ಕೊಡ್ಬೇಕಲ್ಲ. ತಗೋ ಈ ರೊಕ್ಕ. ಅಲ್ಲ, ಮನೇಲಿಪ್ಪು ಹೆಣ್ತಿನ ಕಳಿಸಿ ಕೊಡೋಕೆ ಅಂಗಡಿ ಅವ ಎಂತಕ್ ಬೇಕು? ಯಪ್ಪ, ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಕತ್ತಿಲ್ಲ ಓ ಮರ. ನಾನ 7 ಅಂಗಡಿ ತೊಂಬರು 10 7 ಅಂಗಡಿ. ಹಾ, 7 MD? 7 MDನ ಅದ್ರ 10 ಪ್ಯಾಕೆಟ್ ತುಂಬ. ನೀವು ಈ ಕೊಳಕ ಕಸದ ಬಗ್ಗೆ ಮಾತಾಡ್ತಿದ್ರ್ಯಾ? ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ. ಬೇಕಿದ್ರೆ ಎಲಡ್ಕಿ ತಂದು ಕೊಡ್ತೆ, ಬಾಯಿಗೆ ಹಾಯ್ಕೊಂಡು ಪಚ ಪಚ ಅಂದಳಿ ಉಗಿತ್ರಿ ಅಂದ್ರಲ್ಲ, ಉಗಿನಿ. ಇಲ್ಲಲ್ಲ ಹಿತ್ಲರ್ ಮತ್ತೆ ನಾಪರ ಕಾಶಿ, ಸುಮ್ಮನೆ ನಾ ಕೂತ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳಕತ್ತಿದ್ದೆ. ತಂದು ಕೊಡ್ತೀನಿ, ಕಳಿಸ್ಕೊಡ್ತೀನಿ ಅಂತೇಳಿ ಚಟ ಇನ್ನೂ ಜಾಸ್ತಿ ಮಾಡಿ ಕೈ ಎತ್ತಿ ಬಿಟ್ಟ ಮಗ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ,
ಬೆಳಗಲು ಮನೆಯನ್ನು. ಓಹೋ, ಓಕೆ ಓಕೆ, ಎಲ್ಲ ಕರೆಕ್ಟಾಗಿದೆ, ಯಾವುದು ರೆಸ್ಟ್ ಹಿಡಿದಿಲ್ಲ. ಅಪ್ಪ ನಮ್ಮ ಹತ್ರ ಕಂತೆ ದುಡ್ಡಿದೆ, ಆದ್ರೂ ನಾವು ಬಡವ್ರು ಯಾಕೆ? ಹೇ ಪ್ರಣಿ, ಇದು 10 ರೂಪಾಯಿ ನೋಟಿನ ಕಂತೆ. 10 ರೂಪಾಯಿ 100 ಸೇರಿಸಿದ್ರು 1000 ರೂಪಾಯಿ ಅಷ್ಟೇ ಆಗೋದು. ಇದಕ್ಕೆ 5 ಲೀಟ್ರ್ ಪೆಟ್ರೋಲು ಬರಲ್ಲ ಇವಾಗ. ಲಕ್ಷ್ಮೀ ಪೂಜೆಗಷ್ಟೇ ವರ್ಷ ವರ್ಷ ಇದನ್ನು ನಾವು ಬಳಸೋದು. ಯಾಕೆಂದರೆ ಅರ್ಶಿನ ಕುಂಕುಮ ಬರೋರು ಓ ನಮ್ಮ ಹತ್ರನೂ ದುಡ್ಡಿದೆ ಅಂತ ಅಂದ್ಕೊಳ್ಳಿ ಅಂತ. ಹಾಗಂತ ನೀನು ಇದನ್ನು ಅಸಡ್ಡೆ ಮಾಡಬೇಡ, ಹುಷಾರಾಗಿ ತಗೊಂಡು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯ ದೇವಿಯೇ ಲಕ್ಷ್ಮೀ ಬಾರಮ್ಮ. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ನನ್ನ ಭಯ ಇಲ್ವಾ ನಿಮಗೆ? ಅಯ್ಯೋ ಮೇಡಮ್, ನಾನು ಯಾಕೆ ಮೇಡಮ್ ಭಯ ಪಡ್ಲಿ? ಇವತ್ತು ಹಬ್ಬ, ಖುಷಿ ಖುಷಿ ಆಗ್ತಾ ಇದೆ, ಖುಷಿ ಖುಷಿಯಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಖುಷಿಯಾಗಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಅಂತ ನೋಡಿ. ನನ್ನ ಫ್ರೆಂಡ್ ಹೇಳಿದ್ದಾನೆ ಭಯ ಪಡಬಾರ್ದು ಅಂತ. ನಾನು ಭಯ ಪಡಲ್ಲ, ನಾನು ಯಾವ ಭಯನೂ ಇಲ್ಲ. ಓ, ಅಷ್ಟೊಂದು ಧೈರ್ಯನಾ? ಸರಿ, ನಿಮ್ಮ ಮುಖದಲ್ಲಿ ಭಯ ಹೇಗೆ ಬರ್ಸ್ಬೇಕಂತ ನನಗೆ ಗೊತ್ತು. ಆದಷ್ಟು ಬೇಗ ನಿಮ್ಮ ಮುಖದಲ್ಲಿ ಭಯನ ನಾನು ನೋಡ್ತೀನಿ. ಇದೇ ಈ ಲಕ್ಷ್ಮಿ ನಿಮಗೆ ಕೊಡ್ತಿರೋ ವರ. ತಥಾಸ್ತು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ನಮಸ್ತೆ ಗರುಡಾರುಡೆ ಕೋಲಾಸುರ ಭಯಂಕರಿ. ಸರ್ವ ಪಾಪ ಹರೇ ದೇವಿ. ಅಮ್ಮ ಮಹಾಲಕ್ಷ್ಮಿ, ಎಲ್ಲರೂ ವರ ಕೇಳ್ತಾರೆ, ಆದರೆ ವರ ಕೊಡೋದು ಸ್ವಲ್ಪ ತಡ ಆಗುತ್ತೆ. ಯಾಕೆಂದರೆ ಅದಕ್ಕೆ ತಪಸ್ಸೆಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಬೇರೆನೇ ಕೇಳ್ತೀನಿ. ನನಗೆ ಡೈರೆಕ್ಟಾಗಿ ಶಾಪ ಕೊಟ್ಬಿಡು ತಾಯಿ. ಅಯ್ಯೋ ರೀ 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 ಬಿಡ್ತು ಅನ್ರಿ. ಬಿಡ್ತು ಅನ್ಬಾರ್ದು, ದೇವರು ಕೊಡ್ತು ಅನ್ಬೇಕು. ತಾಳ್ಮೆ ಇರಲಿ. ಶಿವರೇ, ಇದೆಂತ ಮರ್ರೆ, ಯಾರು ಬಯಸಿ ಬಯಸಿ ಶಾಪಕ್ಕೆ ಅಂತ್ರ? ಅಯ್ಯೇ, ನಾನು ಏನು ಕೇಳ್ತೀನಿ ಅಂತ ಫಸ್ಟ್ ಕೇಳಿಸ್ಕೊಳ್ಳಿ, ಆಮೇಲೆ ಹೇಳಿ, ಆಮೇಲೆ ನೀವೇ ಕೇಳ್ತೀರಾ. ಕಮಾನ್, ಲೆಟ್ಸ್ ಪ್ರೇ. ಅಮ್ಮ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲಿ IT ರೇಡ್ ಆಗಬೇಕು. ಆ ರೀತಿ ಒಂದು ಶಾಪ ಕೊಡು ತಾಯಿ. ಓ, ಈ ಥರ ಶಾಪ ಏನೋ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ದೇವಿನ ಕೇಳ್ಕೊತೀನಿ, ನನ್ನ ಮೊಮ್ಮಕ್ಕಳು ಚಿನ್ನ ಸ್ಪೂನಲ್ಲಿ ತಿನ್ನಬೇಕು, ಬೆಳ್ಳಿ ಸ್ಪೂನಲ್ಲಿ ತಿನ್ನಬೇಕು ಅಂತ ಕಿತ್ತಾಡ್ತಿರ್ಬೇಕು ಅಂತ ಶಾಪ ಕೊಡು ಅಂತ ಕೇಳ್ತೀನಿ. ರೀ, ನಾನು ಕೇಳ್ತೀನಿ ರೀ. ಅಮ್ಮ ಲಕ್ಷ್ಮೀ ದೇವಿ, ಚಿನ್ನದ ಎಂಬ್ರಾಯ್ಡ್ರಿ ಇರೋ ನನ್ನ ಸೀರೆಗಳ ರಾಶಿಗೆ ಇಲಿ ಕಚ್ಚಬೇಕು. ನೆಲ ಒರೆಸೋವಾಗ 100 ಗ್ರಾಮ್ ವಜ್ರದ ನೆಕ್ಲೆಸ್ಸು ನನ್ನ ಕುತ್ತಿಗೆ ಚುಚ್ಚಬೇಕು. ಕಾಲ್ಗೆ 1/4 kg 1/4 kg ಹಾಕೊಂಡು ನಡಿಯೋಕ್ಕಾಗಬಾರ್ದು ಅಂತ ಶಾಪ ಕೊಡಮ್ಮ. ಈ ಶಾಪ ಒಂಥರ ಚೆನ್ನಾಗಿದೆ, ನಾನು ಕೇಳ್ಕೊತೀನಿ. ಅಮ್ಮ ಲಕ್ಷ್ಮಿ, ನನಗೆ ಹುಟ್ಟಿದ ಮಗು ಅವ್ರ ಅಪ್ಪನ ಎದೆಗೆ ಜೋರಾಗಿ ಒದ್ಬಿಡ್ಲಿ, ನನ್ನ ಕೈಗೆ ಜೋರಾಗಿ ಕಚ್ಚಿ ಗಾಯ ಮಾಡಲಿ. ಈ ಥರ ಕ್ರೂರ ಶಾಪ ಕೊಡಮ್ಮ. ಹೌದಮ್ಮ, ನಾವಿಬ್ರು ಹುಟ್ಟು ಮಗುಗೆ ಯಾವ ಹೆಸರು ಇಟ್ಕೊಂಡಳಿ ಜಗಳ ಆಡ್ಕ ಅಂತ ಶಾಪ ಕೊಡಮ್ಮ. ಚಿನ್ನಿ, ಇವ್ರು ಏನೋ ತಲೆಗಿಲ್ಲಿ ಕೆಟ್ಟಿರ್ಬೇಕಲ್ಲಿ. ಇವ್ರು ಬೆಳ್ಕೊಳ್ಳೋದು ನೋಡಿದ್ರೆ ದೇವ್ರು ಎದ್ದು ಓಡಿ ಹೋಗ್ಬೇಕು ನೋಡಿ ಮನೆಯಿಂದ, ಹಂಗೆ ಕೇಳ್ಕೊಳಿಕತ್ತಾರ. ಅಯ್ಯೋ, ಅವ್ರಿಗೆ ಬಡ್ತಾನ ರೀ, ಅದಕ್ಕೆ ಹಿಂಗೆಲ್ಲ ಆಡ್ತಿದ್ದಾರೆ. ಸದ್ಯ ನಮ್ಗೆ ಆ ಕಷ್ಟ ಇಲ್ಲ. ದೇವ್ರೆ, ನನಗೆ ಹೋಮ್ವರ್ಕ್ ಬರ್ಕೊಡಕ್ ಒಂದಮ್ಮ, ಗೇಮ್ಸ್ ಆಡಕ್ ಒಂದಮ್ಮ, ಮತ್ತೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಬೈದ ಇರಕ್ ಒಂದಮ್ಮನ ಶಾಪವಾಗಿ ಕೊಡು ತಾಯಿ. ಸ್ಕಂದ, ಇದು ನಿನಗೆ ಶಾಪ, ಆದರೆ ನನಗೆ ವರ. ರೀ, ಬೇಡ ಅಂತಾನೆ ಹೇಳ್ತಾ ಇದ್ದೀನಿ. ಅಮ್ಮ ಮಹಾಲಕ್ಷ್ಮಿ, ಇಂಥ ವರ ಬೇಡಮ್ಮ. ಏ ಸ್ಕಂದ, ದೇವ್ರ ಹತ್ರ ಒಳ್ಳೆ ಬುದ್ಧಿ ಕೊಡು, ವಿದ್ಯೆ ಕೊಡು ಅಂತ ಕೇಳಕ್ ಬಿಟ್ಟು ಅಮ್ಮ ಬೇಕಂತಮ್ಮ ಕೊಡ್ತೀನಿ ನೋಡು.
ಅದೇ ಮತ್ತೆ ಫಸ್ಟು ಈ ಅಮ್ಮನ ಹತ್ರ ಗುಡ್ ಬಾಯ್ ಅನ್ಸ್ಕೋ, ಆಮೇಲೆ ಬೇಕಾದ್ರೆ ಬೇರೆ ಅಮ್ಮನ ಬಗ್ಗೆ ಯೋಚನೆ ಮಾಡೋದು ಬೇಡ, ತಪ್ಪು ಅಂತ ಹೇಳಕ್ ಬರ್ತಾ ಇದ್ದೀನಿ. ನೋಡ್ರಪ್ಪ, ಸೀನಿಯರ್ ಸಿಟಿಸನ್ ಆಗಿ ನಾನು ಹೇಳ್ತಾ ಇದ್ದೇನೆ, ಯಾರಿಗೆ ಏನೇನು ಕೊಡಬೇಕು ಅಂತ ಆ ದೇವ್ರ ಪರಿಶೀಲನೆ ಮಾಡೇ ಕೊಡ್ತಾರೆ. ಸಿಕ್ಕಿದ್ದಲ್ಲ ನಮ್ದಲ್ವ ಗುಳಿ, ದಕ್ಕಿದ್ ಮಾತ್ರ ನಮ್ದು. ಅಮ್ಮ, ಪೂಜೆ ಮುಗೀತಲ್ಲ, ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಬಿಡಮ್ಮ. ಸರಿ ಮಾವ. ಶಿವಪ್ಪ, ಹೊಟ್ಟೆಗೆ ಊಟ ಸಿಗ್ತದನ, ಅದಕ್ಕೂ ಶಾಪಪ್ಪ. ಸರ್, ಪೂಜೆ ಆಯ್ತಲ್ಲ, ಇನ್ನೇನು ಊಟ ಮಾಡ್ಬೋದು. ಗಿರ್ಜಮ್ಮ, ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಿದ್ದಾತನಮ್ಮ. ಹಾಂ ಲಗು ಲಗು ಊಟಕ್ಕೆ ಒಂದು ಹಾಕ್ಬಿಡವ, ಸಾಕು. ಹಾಂ ಸರಿ ಆಯ್ತು. ನೆಕ್ಲೆಸ್ ಕಾಣಿಸ್ತಾ ಇಲ್ಲ. ಇಲ್ಲೇ ಐತಲ್ಲ ಗಿರಿ, ಏನಾಯ್ತು? ಶಾಪ ಕೇಳ್ಕೊತಿದ್ದೆ ಅಲ್ವಾ, ತಥಾಸ್ತು, ಕೊಟ್ಟಿದ್ದೀನಿ, ಅನುಭವಿಸ್ಕೊ. ಈಗ ಬಾಬು ಬಂದು ಕೇಳಿದ್ರೆ ನಾನು ಏನು ಹೇಳಿ? ಒಬ್ರು ವಸ್ತು ಇಸ್ಕೊಂಡ ಮೇಲೆ ಜವಾಬ್ದಾರಿಯಿಂದ ನೋಡ್ಕೋಬೇಕಲ್ವಾ ಗಿರಿ? ಛೇ, ಏನು ಶೋಪ್ನೆ, ಏನು ತಿಂಗಳೇ ಭರ್ಜರಿ ಪೂಜೆಗಳು ಮಾಡ್ಬಿಟ್ಟಿದ್ರಿ? ಆರಾಮ್ ಸಾರು? ಆರಾಮೋ? ಫುಲ್ ಆರಾಮ್. ಓ ಸಾರ್ಗಳು, ಮೇಡಮ್ಗಳು, ನೀವುಗಳು ಇಲ್ಲೇ ಇದ್ದೀರಿ? ಇದು ನಮ್ಮನೆ ಇದ್ದಂಗಪ್ಪ, ಶಿವ ಕರೆದ ಅದಕ್ಕೆ ನಾವು ಬಂದೀವಿ. ನೀವು ಕರೆದಿರೋದಕ್ಕೆ ಬಂದಿದ್ದೀರಿ, ನಾನು ಕೊಟ್ಟಿರೋದಕ್ಕೆ ಬಂದಿದ್ದೀನಿ. ಏನಪ್ಪನೇ, ಬಾಸ್ಗಳೆಲ್ಲ ಕ್ಯಾಚ್ ಹಾಕೊಂಬಂದು ಮನೆಗಳೆಲ್ಲ ಕೂರ್ಸ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಮಚ್ಚಗಳಿರ್ಬೇಕು, ಮಚ್ಚಗಳು. ಚಿನ್ನಿ, ಪಾಪ ನಮ್ಮ ಶಿವ ಇಂಥ ಹೊತ್ನಾಗ ನಾವು ಹೆಲ್ಪ್ ಮಾಡೋದಕ್ಕಾಗ್ತದೆ. ಅದು ಬಿಡಿ. ಮತ್ತೆ ಇನ್ನೇನು, ಕಳ್ಕೊಂಡವ್ರಿಗೆ ಯಾವುದು ಸುಲಭವಾಗಿ ಸಿಗಬಾರ್ದು, ಅವ್ರಿಗೂ ಬೆಲೆ ಗೊತ್ತಾಗ್ಲಿ ಅಲ್ವಾ? ಅದು ಶಿವಪ್ನೆ, ನಿನ್ನ ಹತ್ರ ಏನೋ ಕೇಳಕ್ಕೆ ಬಂದಪ್ಪ. ಅದು ಹೆಂಗೋ ಪೂಜೆಗಳು ಮುಗಿದವಲ್ಲಪ್ಪ. ಅದು ಪ್ಲ್ಯಾನ್ಗಳಲ್ಲಿ ಸ್ವಲ್ಪ ಚೇಂಜ್ಗಳಾಗ್ಬಿಟ್ಟು ನನ್ನ ಹೆಂಡತಿಗಳು ಇವತ್ತು ಡಿನ್ನರ್ಗಳು ಕರ್ಕೊಂಡು ಹೋಗಿ ಅಂತ ಆಟಗಳು ಮಾಡ್ತಾವಳೆ. ಅದಕ್ಕೆ ಪೂಜೆಗಳು ಮುಗಿದಿದ್ರೆ ನೆಕ್ಲೆಸ್ಗಳನ್ನ ಈಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಪ್ಪ. ನೆಕ್ಲೆಸ್ಗಳು ಕೊಟ್ಟರೆ ಮನೆಗಳಿಗೆ ಹೋಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ಈಗೇನು ಮಾಡಲಿ ನಾನು? ಅಂಕಲ್, ಅದು ನೆಕ್ಲೆಸ್ ಕಳ್ಳ ನೆಕ್ಲೆಸ್ ಚಂದ ಇತ್ತು ಅಂದೇಳಿ ಹೇಳಕ್ ಬಂದಿಯಲ್ಲ. ಬಾಬುಗಳೇ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊ ಬಂದು ದೇವರಿಗೆ ಅಕ್ಷತೆ ಕಾಳಾಕಿ. ಇರಲಿ ಬಿಡ, ಅದು ಹೋಗು. ಬಾಬು, ನಮ್ಮಪ್ಪ ಬಾರ 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 ಪುಟ್ಟ, ಚೆನ್ನ ಬಾರ ಇಲ್ಲಿ. ಈಗ ಏನ್ರಿ ಮಾಡೋದು? ಏನು ಮಾಡೋದು ಅಂತ ನನ್ನೇ ಕೇಳೋ, ಜವಾಬ್ದಾರಿ ಏನಿಲ್ಲ ಸ್ವಲ್ಪನೂ ನಿನಗೆ. ಫಸ್ಟ್ ಆಫ್ ಆಲ್ ದೇವ್ರಿಗೆ ನೆಕ್ಲೆಸ್ ಹಾಕಿದ್ದೋ ಇಲ್ವೋ ನೆನ್ಪು ಮಾಡ್ಕೋ. ಅಯ್ಯೋ, ಹಾಕಿದ್ದೆ ರೀ. ಹಾಕಿದ್ರೆ ಆರೋಗುತ್ತಾ? ನಿನ್ನೆ ತೋರ್ಸಕ್ಕೆ ತಗೊಂಬಂದಿಲ್ವ ನಿಮ್ಮ ರೂಮ್ಗೆ? ಹೋಗಿ ರೂಮಲ್ಲಿ ನೋಡೋಗಿ, ಹೋಗಿ ನೋಡಿಗಮ್ಮ, ಹುಡ್ಕೋ. ಬಮ್ಮ. ಅಯ್ಯೋ ಅಂಕಲು, ನಂದು ಪೂಜೆಗಳು ಪುನಸ್ಕಾರಗಳು ಎಲ್ಲ ಮನೆಗಳಲ್ಲಿ ಆಗೋಯ್ತು. ಬಿಟ್ಬಿಟ್ರೆ ಸರಗಳು ತಗೊಂಡು ಮನೆಗೆ ಹೋಗ್ಬಿಡ್ತೀನಿ. ನಡೆಯ, ಮನೇಲಿ ನಿದ್ದೆ ಮಾಡಿದ್ರು ಸಹಿತ ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳು ಪಾಠ ಕೇಳುವಾಗ ನಿದ್ದೆ ಮಾಡದೇ ಇರ್ತಾರೆಯೇ, ಹಾಗೇನೆ ಊಟ ನಿದ್ದೆ ಪೂಜೆ ಮಾಡಿದ್ರು ಮಾಡಿದೀವಿ ಅಂತ ಅನ್ಕೋಬಾರ್ದು. ಟೈಮ್ ಸಿಕ್ತಾಗ ಮಾಡ್ಬಿಡ್ಬೇಕು. ಕೈ ಕಾಲು ತೊಳ್ಕೊ, ಕೈ ಕಾಲು ತೊಳ್ಕೊ. ಆದರೂ ಅಂಕಲು, ನಿಮ್ಮ ಮನೆಗಳ ಸಂಸ್ಕಾರಗಳು ಬೇರೆಲ್ಲೂ ಇಲ್ಲ ಬಿಡಿ. ಹೌದಪ್ಪ, ನಾವಿರೋದೇ ಶಿವಕೃಪಾದಲ್ಲಿ. ಗುಡ್ ಜಾಕ್ ಅಂಕಲ್. ಅಯ್ಯೋ ಅಂಕಲ್, ಗಿರ್ಜಾ ಇನ್ನೂ ಬಂದೇ ಇಲ್ವಲ್ಲ, ಬೇಗ ಕಳಿಸಿ, ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತೀನಿ. ಆಮೇಲೆ ಬೇರೆಯವ್ರು ಬಂದ್ರೆ ರೌಕೆ ಪೀಸ್ ಖಾಲಿ ಆಗೋಗುತ್ತೆ. ಅಯ್ಯೋ, ಮನೆಯವ್ರಿಗೆ ನೆಕ್ಲೆಸ್ ಚಿಂತೆ, ಪಕ್ಕದ ಮನೆಯೊಳಗೆ ರೋಕಿ ಚಿಂತೆ. ಬಾಬು ಬಾಬು ಅಲ್ಲ ಅಂಕಲ್, ಎಂ ಬಾಬು, ಮಾಲೂರ್ ಬಾಬು. ಯಾವ್ದನ್ ಬಾಬು? ಬಾಬು ಅಂದ್ರೆ ನೀವೇನಾ? ರೇಟ್ ಎಷ್ಟು? ಅಂಕಲ್ಗಳೇ, ಇವ್ರು ನಿಂಗೆ ಕೇಳ್ತವ್ರೆ. ಮೇಡಮ್ಗಳೇ, ಯಾರಂತ ಗೊತ್ತಾ ನಿಮ್ಕ? ಅಯ್ಯೋ, ಅದಕ್ಕೆ ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೀವು ಕೊಟ್ಟಿರೋ ನೆಕ್ಲೆಸ್ಸು ಸೂಪರ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಅದಕ್ಕೆ ರೇಟ್ ಎಷ್ಟು ಅಂತ ಕೇಳದ್ನಪ್ಪ. ಅಮ್ಮ ಸಂಧ್ಯಾ, ಈ ಮಾತನ್ನ ಇವ್ರ ಹೆಂಡತಿ ಕೇಳಿದ್ರೆ ನಿನ್ನ ಮರಡ್ರು, ಇವನಿಗೆ ಜೈಲು. ಹೋಗ್ಲಿ ಬಿಡಿ ಅಂಕಲ್ಗಳೇ, ನನ್ನ ಹೆಂಡತಿಗಳಿಲ್ವಲ್ಲ. ನೋಡಿ ಮೇಡಮ್ಗಳೇ,
ಆ ಗೋಲ್ಡ್ ನೆಕ್ಲೆಸ್ ಬಂದು 22 ಕ್ಯಾರೆಟ್ ಗೋಲ್ಡ್ಗಳು ಆ್ಯಂಡ್ ಪ್ರೈಸ್ ಬಂದು 2 lakhs rupeesಗಳು. ಅದು ಸಿಗದೆ ಹೋದರೆ 2 ಲಕ್ಷ ಕೊಡಬೇಕಾ? ಅಯ್ಯೋ ಭಗವಂತ, ಯಾಕಪ್ಪ ನನ್ನ ಮಗನಿಗೆ ಎಷ್ಟು ಪರೀಕ್ಷೆ ಮಾಡ್ತೀಯಾ? ಯಾವಾಗಾದ್ರೂ ಮದ್ವೆ ಮುಂಜಿ ಅಂತಿದ್ರೆ ನಾನು ಕೇಳ್ತೀನಿ, ಕೊಟ್ಬಿಡಿ. ಸರಿ ಅಂಕಲ್, ನಾನು ಬರ್ತೀನಿ. ಗಿರ್ಜನ ಬೇಗ ಕಳಿಸಿ. ಆಯ್ತು ಆಯ್ತು. ಅಯ್ಯೋ ಅಂಕಲ್ಗಳೇ ಬನ್ನಿ ಬೇಗ ಹೋಗೋಣ, ಇಲ್ಲ ಈ ಅಮ್ಮನು ಅಷ್ಟು ಕುಂಕುಮಗಳನ್ನ ನನಗೂ ಇಕ್ಬಿಡ್ತದೆ. ಅಯ್ಯೋ ದೇವ್ರೆ ದೇವ್ರೆ, ಸಂಧ್ಯೆ ಅವ್ರು ಬಂದಾಗ ಇಲ್ಲೇ ಇತ್ತಲ್ಲ, ಇದಕ್ಕಿದ್ದಾಗೆ ಎಲ್ಲಿ ಹೋಯ್ತು? ಗಿರಿ ಟೆನ್ಷನ್ ಮಾಡ್ಕೋಬೇಡ. ನೆಕ್ಲೆಸ್ದು ಕಾಸ್ಟ್ ಎಷ್ಟು ಹೇಳು, ನಾನು ಕೊಟ್ಟಿರ್ತೀನಿ. ಅಯ್ಯೋ ಬೇಡಪ್ಪ, ಮೊದಲೇ ದುಡ್ಡಿನ ವಿಷಯದಲ್ಲಿ ನಮ್ಮನೆಯವ್ರು ತುಂಬ ಸ್ಟ್ರಿಕ್ಟು. ಇನ್ನು ಇದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಮತ್ತೆ ಅದಕ್ಕೂ ಬಯಸ್ಕೋಬೇಕು. ಗಂಡಸ್ರಿಗೆ ಡಾಮಿನೇಟ್ ಮಾಡಕ್ಕೆ ಬಿಡಬಾರ್ದು. ತಪ್ಪು ಅವ್ರದ್ದೇ ಇದ್ರೂ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಚಿಚೆ, ನನ್ನ ಗಂಡ ಹಾಗಲ್ಲ. ನೀವು ಸುಮ್ಮನೆ ಏನೇನೋ ಹೇಳಬೇಡಿ. ಅಕ್ಕ ಅಲ್ಲೆಲ್ಲ ಹುಡುಕ್ತೆ, ಅಲ್ಲೆಲ್ಲ ಸಿಗ್ಲಿಲ್ಲ. ಎಲ್ಲೂ ಇಲ್ವಾ? ಓ ದೇವ್ರೆ, ರೂಮಲ್ಲಿ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಇಲ್ಲ. ಈಗ ಅವ್ನು ಬರ್ತಾನೆ, ಅವ್ನು ನಿನ್ನನ್ನು ಕೇಳಲ್ಲ, ನನ್ನನ್ನೇ ಕೇಳೋದು. ನನ್ನ ಹೆಂಡತಿ ರೆಸ್ಪಾನ್ಸಿಬಲ್ ಅಂತ ಇಸ್ಕೊಂಡಲ್ಲ ಚೈನು, ನಾನು ಹೊಡ್ಕೋಬೇಕು. ರೀ ನೀವೇನ್ರಿ ನನಗೊಬ್ಳಿಗೆ ಬೈತಾ ಇದ್ದೀರಾ? ನಾನೇನೋ ಅದನ್ನ ಆಚೆ ತಗೊಂಡು ಕಳ್ದಾಕ್ಬಿಟ್ಟು ಬಂದಿದ್ರೆ ನೀವು ಈ ಥರ ಬೈಬೋದಾಗಿತ್ತು. ಇದು ಮನೆ ಒಳಗಡೆ ಆಗಿರೋದು, ಇಲ್ಲಿ ಇಷ್ಟೊಂದು ಜನ ಇಲ್ವಾ? ಶೋಭನೆ ಶೋಭನೆ, ಕೈಗಳು ಕಾಲುಗಳು ಮೊಕ್ಕಳು ಎಲ್ಲ ತೊಳ್ಕೊಬಿಟ್ಟು ಹೋಗು. ಪೂಜೆ ಮಾಡ್ಬಿಡ್ತೀನಿ. ಆ ನೆಕ್ಲೆಸ್ಗಳನ್ನ ಪ್ಯಾಕೆಟ್ ಮಾಡ್ಕೊಬಿಟ್ರೆ ಹೋಗ್ತೀನಿ. ಇಲ್ಲ, ಇನ್ನು ತಡ ಮಾಡಿದ್ರೆ ತಪ್ಪಾಗುತ್ತೆ. ನೆಕ್ಲೆಸ್ಸು ಕಳೆದೋಗಿರೋ ವಿಚಾರನ ಹೇಳ್ಬಿಡ್ತೀನಿ. ಭಗವಂತ, ನನ್ನ ಮಗನ ಕಾಪಾಡೋ ಜವಾಬ್ದಾರಿ ನಿಂದೇನಪ್ಪ. ಶೋಭನೆ ಆತಪ್ಪ. ಬಾಬು, ಅದೇನಾಯ್ತು ಅಂದರೆ, ಏನಮ್ಮ? ಅಮ್ಮ, ನೀವು? ನನ್ನ ಹೆಸರು ಪದ್ಮಾವತಿ ಅಂತ. ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿಯೊಬ್ಬರ ಮನೆಗೂ ನಾನು ಹೋಗ್ತೀನಿ. ಅವರೆಲ್ಲ ನನಗೆ ಅರಿಶಿನ ಕುಂಕುಮ ಕೊಟ್ಟು ತುಂಬ ಸತ್ಕಾರ ಮಾಡ್ತಾರೆ. ನಾನು ಅವ್ರನ್ನೆಲ್ಲ ಹರಿಸಿ ಅರಿಶಿನ ಕುಂಕುಮ ಕೊಡ್ತೀನಿ. ಈಗ ನಿಮ್ಮನೆ ಸರದಿ, ಅದಕ್ಕೆ ಬಂದಿದ್ದೀನಿ. ಇವ್ರು ನೋಡ್ತಾ ಏನಕ್ಕೆ ಬಂದೆ ಅಂತಲೇ ಮರ್ತೋಯ್ತಲ್ಲ. ಹಾಂ ಶೋಭನೆ, ಟೈಮ್ಗಳಾಯ್ತು, ನೆಕ್ಲೆಸ್ಗಳು ಕೊಟ್ಟರೆ. ಅದು ಬಾಬು. ಬಾಬು, ಪೂಜೆನೂ ಆಗಿದೆ, ಊಟನೂ ಸಿದ್ಧವಾಗಿದೆ. ಒಂದು ತುತ್ತು ತಿನ್ಕೊಂಡು ಹೋಗ್ಬೋದಲ್ವಪ್ಪ? ಆಗಲಿ ಅಮ್ಮ. ಚಿಕ್ಕಮ್ಮ, ಹೇಗಿದ್ರು ಪೂಜೆ ಮುಗಿತಲ್ಲ, ಹೋಗಿ ರವೆ ಉಂಡೆ ತಿನ್ಲಾ? ಸ್ಕಂದ, ಅಲ್ಲಿ ಡಬ್ಬಿಯಲ್ಲಿ 5 ರವೆ ಉಂಡೆ ಇದೆ, 1 ತಗೊಂಡು ತಿನ್ಬೇಕು, ಸರಿನಾ? ಹೋಗು. ನನಗೆ ಅರಿಶಿನ ಕುಂಕುಮ ಕೊಡೋದಿಲ್ವಮ್ಮ? ಅಯ್ಯೋ, ನನ್ನ ಬುದ್ಧಿಗಿಷ್ಟು. 1 ನಿಮಿಷ ಅಮ್ಮ. ನೀನು ತಗೊಮ್ಮ. ನಿಮ್ಮೆಲ್ಲರಿಗೂ ನಾನೇ ಪ್ರಸಾದ ಕೊಡ್ತೀನಿ. ತಗೋಪ್ಪ ಪ್ರಸಾದ. ಜಾಸ್ತಿ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಇದೇನಿದು? ಚಿಕ್ಕಮ್ಮ ನೋಡಿದ್ರೆ ಬರೀ 5 ರವೆ ಉಂಡೆ ಇದೆ ಅಂದ್ರು, ಇಲ್ಲಿ ನೋಡಿದ್ರೆ ಡಬ್ಬಿ ತುಂಬಾ ಇದೆಯಲ್ಲ.
ಕಂದ ಬಾ ಮರೆ ಪ್ರಸಾದ ತಗೋ. ಅವನ ಪ್ರಸಾದ ಆಗಲೇ ಆಯಿತು. ಎಲ್ಲ ಅನುಭವಿಸೋದಕ್ಕೆ ಯೋಗ ಪಡ್ಕೊಂಡು ಬಂದಿರಬೇಕು. ತಗೊಳ್ಮ, ಈ ಪ್ರಸಾದನ ಎಲ್ಲರಿಗೂ ಹಂಚ್ಬಿಡಿ. ಛೇ, ಇವ್ರು ಯಾರೋ ಬಂದು ನೆಕ್ಲೆಸ್ ವಿಷಯನೇ ಮರ್ತೋದ್ರಲ್ಲ. ನಾನು ಬಂದ ಕೆಲಸ ಆಯಿತು, ನಾನಿನ್ನು ಬರ್ತೀನಿ. ಏನಪ್ಪ, ಜಾಸ್ತಿ ಯೋಚನೆ ಮಾಡಬೇಡ. ನಿನಗೆ ಸಮಸ್ಯೆ ಬಂದಾಗ ಒಂದು ಸಲ ಈ ದೇವಿ ಮುಖ ನೋಡು, ಎಲ್ಲ ಪರಿಹಾರ ಆಗುತ್ತೆ.